ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಾದ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ತುಂಬ ದಿನಗಳಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ವಿಡಿಯೋ ಏನಂದರೆ, ನಮ್ಮ ಅಕ್ಕ ಬಾವ ಬಂದಿದ್ದಾರೆ. ಸೋಲೂರು ರೌಂಡ್ಸ್ ಹೋಗ್ತಾ ಇದ್ದೀವಿ, ಅಂದರೆ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿಗೆಲ್ಲ ಹೋಗ್ತೀವಿ, ಏನೇನೆಲ್ಲ ಮಾಡ್ತೀವಿ ಅನ್ನೋದು ಅಪ್ಡೇಟ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸೊ ಗೈಸ್, ಇವಾಗ ನಾನು ನಮ್ಮ ಅಕ್ಕನ ತೋರಿಸ್ತೀನಿ ನಿಮಗೆ. ಇರಿ. ಸೊ ನೋಡಿ ಗೈಸ್, ಇವರೇ ನಮ್ಮ ಅಕ್ಕ. ಇವರು ಮೊಳಕಾಲ್ಮೂರಿಂದ ಬಂದಿದ್ದಾರೆ. ಏನಕ್ಕೆ ರೋಬಿ, ರೋಬಿ ಗೆಟ್ ಅಪ್, ರೋಬಿ. ನೋಡಿ ಗೈಸ್, ಇದು ಅವ್ರದ್ದು ರೋಬಿ ಅಂತ ಹೊಸದು ತೊಗೊಂಡಿದ್ದಾರೆ. ಅದು ಇದು. ಸೊ ಗೈಸ್, ಇವಾಗ ನಾವು ಹೊರಟಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲಿಗೆಲ್ಲ ಹೋಗ್ತೀವಿ ಅಂತ ನೋಡೋಣ. ರಾಮೇಶ್ವರಂ ಕೆಫೆಗೆ ಹೋಗ್ತಾ ಇದ್ದೀವಿ. ಹೊಸದಾಗಿ ಇದು ನರೇನೂರದೆಲ್ಲ ಓಪನ್ ಆಗಿದೆ ಅಲ್ವಾ, ಅಲ್ಲಿ. ಆಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀವಿ. ಇವನು ನಮ್ಮ ಅಕ್ಕ ಮಗ ರಾಜ್ ಅಂತ, ಅದು ನಮ್ಮ ಅಕ್ಕ. ನಮ್ಮ ಗೈಸ್ ಸ್ವಲ್ಪ ಎಲ್ಲ ಡಿಸ್ಕಷನ್ ನಡೀತಾ ಇದೆ. ಆಮೇಲೆ ನಾವು ರಾಮೇಶ್ವರಂ ಕೆಫೆಗೆ ಇನ್ನೂ ಹೋಗ್ತಾನೆ ಇದ್ದೀವಿ. ಹೋಗ್ತಿದ್ದೀವಿ. ಹೇಳೋ ಜೋರಾಗಿ. ಇವಾಗ ಡಿಮಾರ್ಟಿಗೆ ಹೋಗ್ತೀವಿ. ಏನು ತಗೊಂತೀಯ? ಗೈಸ್, ನಾವು ಇವಾಗ ರಾಮೇಶ್ವರಂ ಕೆಫೆಗೆ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ರಶ್ ಇದೆ. ಫುಲ್ಲು ಪಾರ್ಕಿಂಗ್ ಪ್ಲೇಸ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಆ್ಯಂಡ್ ಇವತ್ತು ಬರ್ತಾ ಇದ್ವಿ, ನೋಡೋಣ ಹೇಗಿದೆ ಅಂತೆಲ್ಲ. ತುಂಬ ಜನ ಇದ್ದಾರೆ. ವೀಕೆಂಡ್ ಆಗಿರೋದಕ್ಕೆ ಮೇ ಬಿ ಇಷ್ಟು ಜನ ಇರ್ಬೋದು ಅನಿಸುತ್ತೆ. ಅದಕ್ಕೆ ಇಷ್ಟೊಂದು ಜನ. ನಾವು ರಾಮೇಶ್ವರಂ ಕೆಫೆಗೆ ಬಂದ್ವಿ. ಕೆಫೆ ಅಂತೂ ಸಖತ್ತಾಗಿದೆ, ಬಟ್ ತುಂಬ ಜನರಿದ್ದಾರೆ. ಅದಕ್ಕೆ ನಾವು ಆರ್ಡ್ರ್ ಮಾಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಹೆಂಗಿದೆ ಕೆಫೆ? ಸೂಪರ್. ಗುರು ಇಲ್ಲಿ ನೋಡಿ. ಗೈಸ್, ಅವನು ಕೋಪ ಮಾಡ್ಕೊಂಡಿದ್ದಾನೆ, ಸೈಕಲ್ ಕೊಡ್ಸಿಲ್ಲ ಅಂತ. ಹಂಗೆ ನಮ್ಮ ಅಪ್ಪಾಜಿ ಬಂದಿದ್ದಾರೆ. ಕೆಫೆ ಹೆಂಗಿದೆ? ಕೆಫೆ ಹೆಂಗಿದೆ? ಅಷ್ಟೇ ಗೈಸ್. ಆಮೇಲೆ ಸ್ವಲ್ಪ ಇಲ್ಲಿ ದೇವ್ರ ದರ್ಶನ ಮಾಡಿ ಕೂತ್ಕೊಂಡಿದ್ದೀವಿ. ಐ ಡೋಂಟ್ ನೋ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ಲೋ, ಬಟ್ ಕೇಳಿಸಿಲ್ಲ ಅಂದರೆ ಮ್ಯೂಸಿಕ್ ಅಪ್ಲೋಡ್. ಇದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ನಾವಿವಾಗ ಪುಳಿಯೋಗರೆ ಮಾತ್ರ ತೊಗೊಂಡಿದ್ದೀವಿ. ತಿಂದ್ಬಿಟ್ಟು ಸುಮ್ಮನೆ ಜಸ್ಟ್ ಟೇಸ್ಟ್ ಮಾಡ್ಬೇಕಂತ ತೊಗೊಂಡು ಇವಾಗ ಹೋಗ್ತೀವಿ. ಕಾಫಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಲೈಟ್ ಬೆಳಕು ಲೈಟ್ ಚೆನ್ನಾಗಿಲ್ಲ, ಅದಕ್ಕೆ ಚೆನ್ನಾಗಿ ಕರೋಡ್ಪತಿ ಗೈಸ್, ಇವ್ರು ಕರೋಡ್ಪತಿ, ಅದಕ್ಕೆ ಇವ್ರಿಗೆ ಚೆನ್ನಾಗಿದೆ. ಇವರೆಲ್ಲ ಟ್ರೈ ಮಾಡಿ ಬಂದರು ಗೈಸ್. ರಾಮೇಶ್ವರಂ ಕೆಫೆ ಹೆಂಗಿದೆ? ಹೆಂಗಾಯ್ತಪ್ಪ ರಾಮೇಶ್ವರಂ ಕೆಫೆ? ತುಂಬ ಚೆನ್ನಾಗಿದೆ. ನಾನೊಂದು ಸುಮಾರು ನನಗೆ ಗೊತ್ತಿಲ್ಲ ಇಲ್ಲಿ ಬರ್ಬೇಕಂಬ. ಇವತ್ತು ಊರು ಬಂದಿದೆ, ಇವತ್ತು ಬಂದು ಸಂತೋಷ. ಡಿಮಾರ್ಟಿಗೆ ಬಂದಿದ್ವಿ. ಅವರೆಲ್ಲ ಡೆಕೋತ್ಲನ್ಗೆ ಹೋಗಿದ್ದಾರೆ. ಸೈಕಲ್ ಬೇಕಂತೆ ಅವ್ರಿಗೆ. ನಮ್ಮ ಅಕ್ಕ ತುಂಬ ವರ್ಷಗಳಾದ್ಮೇಲೆ ಡಿಮಾರ್ಟಿಗೆ ಬರ್ತಿರೋದು. ಬ್ಯಾಂಗ್ಳೂರಲ್ಲಿದ್ದಾಗ ಬರ್ತಿದ್ರು. ಈಗ ಊರಿಗೆ ಹೋದ್ಮೇಲಿಂದ ಬಂದಿಲ್ಲ, ಈಗ ಬರ್ತಾ ಇದ್ದಾರೆ. ಆಮೇಲೆ ಏನು ತಗೊಳ್ತೀಯ? ನೋಡೋಣ ಒಳಗಡೆ ಹೊರಗಡೆ ಇರ್ತಾವೆ, ನೋಡಬೇಕು. ಸೊ ಗೈಸ್, ಬಂದಿದ್ದೀವಿ. ಈಗ ಟೈಮು 8 ಗಂಟೆ ಆಗ್ತಾ ಬರ್ತಿದೆ ನೈಟು. ಇವಾಗ ಬಂದಿದ್ದೀವಿ ನಾವು. ನಮ್ಮ ಅಕ್ಕ ಏನೇನೋ ತೊಗೊಳ್ತವ್ರೆ. ಅವರು ಹೊಸ ಡಾಗ್ ತಂದಿದ್ದಾರೆ, ಅದ್ರ ನೇಮ್ ರೂಬಿ ಅಂತ. ಸೊ ಅದಕ್ಕೋಸ್ಕರ ಶಾಪಿಂಗ್ ಬಂದಿದ್ದಾರೆ. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀವಿ. ಬಿಲ್ ಮಾಡಿಸ್ಬೇಕು. ಆ್ಯಂಡ್ ನಮ್ಮ ಅಕ್ಕ ಇನ್ನು ನೋಡ್ತಾನೆ ಇದ್ದಾರೆ. ಸೊ ನಾವಿನ್ನು ಮಾಲ್ಗೆ ಬೇರೆ ಹೋಗಬೇಕು, ತಿನ್ನೋಕೆ ಹೋಗಬೇಕು. ಟೈಮ್ ಆಗಿ ಹೋಗ್ಬಿಟ್ಟಿದೆ. ನಾವು ಇವಾಗ KFCಗೆ ಬಂದಿದ್ದೀವಿ. ನಾನೇನು ನಾನ್ ವೆಜ್ ತಿನ್ನಲ್ಲ, ಇವರೆಲ್ಲ ತಿಂತಾರೆ. ಸೊ ನಾನೇನಾದರೂ ವೆಜ್ ತಿನ್ಬಿಟ್ಟು ಬೆಂಗಳೂರಾಗಿ ಬಂದಿದ್ದೆಲ್ಲ ಹೆಂಗೆ ಅನಿಸ್ತೈತೆ ಹೇಳೋ? ಡೆಕೋತ್ಲನ್ಗೆ ಹೋಗಿದ್ದಲ್ಲ ಹೆಂಗಿತ್ತು ಹೇಳು? ಹೋಗಲಿ. ಸೈಕಲ್ ಕೊಡಿಸಿಲ್ಲ ಅಂದರೆ ಗೈಸ್, ಅವನು ಕ್ಯಾಮ್ರಾ ಆನ್ ಮಾಡಿದ್ರೆ ಈ ಥರ ರಿಯಾಕ್ಷನ್ ಕೊಡ್ತಾನೆ. ನಿಧಾನಕ್ಕೆ ಮಾತಾಡು.
ನಿಧಾನಕ್ಕೆ ಮಾತಾಡು. ಈ ಒಂದು ಸಂದರ್ಭ ನಮಗೆ ತುಂಬ ಸಂತೋಷ ಉಂಟು ಮಾಡಿದೆ. ಏನಿಲ್ಲ ಫ್ರೆಂಡ್ಗಳ ಜೊತೆ ಐ ಆಮ್ ವೆರಿ ವೆರಿ ಹ್ಯಾಪಿ. ಮೈ ಸನ್ ಈಸ್ ವೆರಿ ಹ್ಯಾಪಿ. ಮೇಲೆ ಹೋಗ್ಬೇಕಾದ್ರೆ ಐ ವಾಸ್ ವೆರಿ ವೆರಿ ಹ್ಯಾಪಿ. ಅದು ಪ್ರೀತಿಯ ಒಂದು ಕೈ. ಪ್ರೀತಿಯ ಬರೇ ಬೆಪ್ಸಿದೆ ಕೊಟ್ಟಿದ್ದಾರೆ ಇಲ್ಲಿದಾವಲ್ಲ ಪತ್ತಿನಪ್ಪ ಗುರುರಾಜ. ಇದು ಬರ್ಗರ್ ಅಲ್ಲಿ ಸೊ ಗೈಸ್ ಎಲ್ಲರೂ ತಿಂತಾ ಇದ್ದಾರೆ. ನಾನು ನನ್ನ ಬರ್ಗರ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಹೆಂಗಿತ್ತು ಆದರೆ ಅವರು ಸ್ಟ್ರಾ ಎಲ್ಲ ಕೊಟ್ಟಿಲ್ಲ ಗೈಸ್. ಮತ್ತೆ ಆರ್ಡರ್ ಮಾಡಿದ್ದೆ ಒಂದು ಮಿಸ್ಟೇಕ್ ಮಾಡಿ ಸಪ್ಲೈ ಮಾಡ್ತಾಯಿದ್ರು. ಬಟ್ ಓಕೆ ಫೈನ್. ನಾವೀಗ ನೆಕ್ಸ್ಟು ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಹೋಗ ನೋಡೋಣ. ಹೋಗಿ ಬಂದು ನಮ್ಮ ಕಾಲೇಜನ್ನ ಅವಾಗ ನೋಡ್ತಾ ಇರ್ತೀವಿ. ಅದ್ನ ಹೆಂಗ್ ಕೊಟ್ಟಾರ ಉಲ್ಟ್ಕೆ ಬಿಟ್ರಿ ಅಲ್ಲಿ ಮೇಲ್ ಹೋಗ್ತಾರೆ. ಅಲ್ಲಿಂದ ತಲೆ ಸುತ್ತಪ್ಪ ಹಂಗೈತೆ. ಕೆಟ್ಟದ್ರಂತ ಅಲ್ಲೇ ಬರ್ರಿ ಬರೇ ಹುಡುಗರು ಸಣ್ಣ ಹುಡುಗರು ಜಾಸ್ತಿ. ಈಗ ಗುರು ಮೆಟ್ರೋ ಗುರು ನೋಡ M5 ಮಾಲ್ಗೆ ಬಂದಿದ್ದೇವೆ ಫೈನಲಿ. ಕಾರ್ ತೋರ್ಸಂಗೆ ಎಲ್ಲ ಇತ್ತು. ನಾನು ಇನ್ಸ್ಟಾಗ್ರಾಮ್ಗೆಲ್ಲ ಹಾಕ್ತೀನಿ. ನೋಡಿ ನಾವು BMW ಕಾರಕ್ಕೆ ಬಂದಿದ್ದೀವಿ. ನಮ್ದೇನದು ತೋರ್ಸು ನೋಡಿ ನಮ್ಮ ಕಾರ್ ಚೆನ್ನಾಗಿದೆನಾ? ಕರಡ್ಪತಿ ಗೈಸ್, ಇವನು ಕರಡ್ಪತಿ. ಅಪ್ಪ ನಾವು ತಿಂದ್ಬಿಟ್ಟು ಇವಾಗ ಮಾಲೆಲ್ಲ ಒಂದು ರೌಂಡ್ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಫುಲ್ಲು ಜಾಲಿ ಅಷ್ಟೇ. ನಮ್ಮದು ಫುಲ್ಲು ಮಜಾ ಡೇ.